ನಮಸ್ಕಾರ ಸರ್, ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ಶಿವು ಮಾತಾಡ್ತಾ ಇರೋದು. ಒಂದು ಲ್ಯಾಂಡ್ ಬಂದಿದೆ ನೋಡಿ, 2 ಎಕರೆ 7 ಗುಂಟೆ, ತುಂಬ ಚೆನ್ನಾಗಿರೋಂಥ ರೆಡ್ ಸಾಯಿಲು, ಅಗ್ರಿಕಲ್ಚರ್ಗೆ ತುಂಬ ಚೆನ್ನಾಗಿರೋಂಥ ಲ್ಯಾಂಡ್ ನೋಡಿ. ಅಕ್ಕಪಕ್ಕ ಎಲ್ಲ ತುಂಬ ಬಾಳೆಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಫಸ್ಲು ನೋಡಿ, ಈರುಳ್ಳಿ ಎಲ್ಲ ಹಾಕಿದ್ದಾರೆ ಪಕ್ಕ ಜಮೀನವರು ನೋಡಿ. ಈ ಜಮೀನು ಬೋರ್ವೆಲ್ ಇರೋ ಅಂಥದ್ದು ನೋಡಿ. ಈ ಜಮೀನು ಬೆಂಗಳೂರವ್ರು ತೊಗೊಂಡಿದ್ದಾರೆ. ಅಲ್ಲೊಂದು ಮನೆ ಕಾಣಿಸ್ತಾ ಇದೆಯಲ್ಲ, ಅದು ಮೈಸೂರವ್ರು ತೊಗೊಂಡ್ರಂಥ ಜಮೀನು. ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ದಾರಿ ಇರೋದು. 2ನೇ ಪಾಯಿಂಟ್ ಇದು ಜಮೀನು. ತುಂಬ ಚೆನ್ನಾಗಿದೆ. ನಿಮಗೆ ಒಂದು 10 ತೆಂಗಿನ ಗಿಡಗಳು ಸಿಗುತ್ತೆ. ಕೋಕೋನಟ್ ಪ್ಯೂರ್ ರೆಡ್ ಸಾಯಿಲು. ಇದು ನಿಮಗೆ ಗುಂಡ್ಲುಪೇಟೆ ಟು ಮೈಸೂರು NH ಇಂದ ಕರೆಕ್ಟಾಗಿ ನಿಮಗೆ ಲ್ಯಾಂಡ್ಗೆ 3 ಕಿಲೋಮೀಟ್ರ್ ಬರುತ್ತೆ. ತುಂಬ ಚೆನ್ನಾಗಿರೋ ಅಂಥ ಲ್ಯಾಂಡು, ಪ್ಯೂರ್ ರೆಡ್ ಸಾಯಿಲು. 1-2 ಎಕರೆ ಫಾರ್ಮ್ ಹೌಸ್ ಮಾಡೋರಿಗೆ ಒಳ್ಳೆ ಸೂಟಬಲ್ ಆಗಿರೋಂಥ ತುಂಬ ಚೆನ್ನಾಗಿರೋಂಥ ಜಾಗ. ಮಣ್ಣು ಬಂದು ನಿಮಗೆ ಪ್ಯೂರ್ ರೆಡ್ ಸಾಯಿಲ್ ಬರುತ್ತೆ. ಸಿಂಪಲಾಗಿ 2 ಎಕರೆ ಫಾರ್ಮ್ ಹೌಸ್ ಮಾಡೋರಿಗೆ ತುಂಬ ಸೂಪರಾಗಿರೋಂಥ ಜಾಗ ಸರ್. ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ ಜಾಗ. ಕರೆಕ್ಟಾಗಿ ಮೈಸೂರು ಮತ್ತು ಗುಂಡ್ಲುಪೇಟೆ NH ಇಂದ ಕರೆಕ್ಟಾಗಿ 3 ಕಿಲೋಮೀಟ್ರ್ ಬರುತ್ತೆ ಲ್ಯಾಂಡ್ಗೆ. ತುಂಬ ಚೆನ್ನಾಗಿರೋಂಥ ಲ್ಯಾಂಡು ನೋಡಿ. ಪಕ್ಕದಲ್ಲೆಲ್ಲ ಬಾಳೆ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಾಳೆ. ಆದರೆ ನಿಮಗೆ ವಾಟರ್ ಬಾಲ್ಟ್ ಏರಿಯಾ ಸರ್, ಇದು ತುಂಬ ಚೆನ್ನಾಗಿದೆ. ನಿಮಗೆ ಮಿನಿಮಮ್ ಒಂದು 150 ಅಡಿ 200 ಅಡಿಗೆ ಭಯಂಕರ ನೀರು, ಹೆವಿ ನೀರು, ತುಂಬ ವಾಟ್ರ್ ಇರೋಂಥ ಏರಿಯಾ ಇದೆ. ನಿಮಗೆ ಇಲ್ಲಿಂದ ಅಲ್ಲಿವರೆಗೆ ಒಂದು 8-10 ಕೋಕೋನಟ್ ಸಿಗುತ್ತೆ. ಬಟ್ ಈ ಕಡೆ ಒಂದು 2 ಕೋಕೋನಟ್ಟು ಗಿಡಗಳಿದೆ, ಅದು ಸಿಗುತ್ತೆ ನಿಮಗೆ. ಪ್ಯೂರ್ ರೆಡ್ ಸಾಯಿಲು. ಈ ಜಮೀನಿಗೆ ಫಸ್ಟ್ ಜಮೀನು ಬಿಟ್ಟು 2ನೇ ಜಮೀನು. ಈ ಜಮೀನಿಗೆ ನಿಮಗೆ 15 ಅಡಿ ದಾರಿ ಇದೆ, ಅದನ್ನು ತೋರಿಸ್ಕೊಡ್ತೀನಿ ದಾರಿ ನಿಮಗೆ ನೋಡಿ. ಇದೇನು ನೋಡ್ತಾ ಇದ್ದೀರಾ, ಇದೇ 2 ಎಕರೆ 7 ಗುಂಟೆ ಲ್ಯಾಂಡ್. ಮಣ್ಣು ಮಾತ್ರ ತುಂಬ ಅಲ್ಟಿಯಾಗಿದೆ. ನಿಮಗೆ ಒಂದು 10 ಕೋಕೋನಟ್ ಸಿಗುತ್ತೆ. ಸಿಂಪಲಾಗಿ ಒಂದು 2 ಎಕರೆ ಫಾರ್ಮ್ ನೋಡಿಕೊಂಡು ಒಳ್ಳೆ ಆರಾಮಾಗಿ ಇರ್ಬೋದು ಸರ್. ತುಂಬ ಚೆನ್ನಾಗಿದೆ, ಅಲ್ಟಿ ಜಾಗ. ಆಮೇಲೆ ಗುಂಡ್ಲುಪೇಟೆ ಮತ್ತು ಬೇಗೂರು ನಿಯರ್ ಬೈ ಹತ್ರ ಇದೆ. ಜಮೀನಿಂದ ಗುಂಡ್ಲುಪೇಟೆ ಒಂದು 10 ಕಿಲೋಮೀಟ್ರ್ ಬರುತ್ತೆ. ಬೇಗೂರು ಅಂದರೆ ಒಂದು 7 ಕಿಲೋಮೀಟ್ರ್ ಬರುತ್ತೆ ನೋಡಿ. ಈ ಲ್ಯಾಂಡ್ ಬಂದು ನಿಮಗೆ ಬೆಂಗಳೂರವ್ರು ಪರ್ಚೇಸ್ ಮಾಡಿರೋಂಥದ್ದು. ಈ ಲ್ಯಾಂಡ್ ಬಂದು ಮೈಸೂರವ್ರು ಪರ್ಚೇಸ್ ಮಾಡಿರೋದು. ಅವರು ಇವಾಗ ರೀಸೆಂಟಾಗಿ ಪರ್ಚೇಸ್ ಮಾಡಿರೋಂಥ ಲ್ಯಾಂಡು. ಈ ಪೋಲಿಂದ ಈ ಪೋಲ್ವರೆಗೆ ಕರೆಕ್ಟಾಗಿ ನಿಮಗೆ 15 ಅಡಿ ದಾರಿ. ಜಸ್ಟ್ ಒಂದು 100 ಮೀಟ್ರ್ ಒಳಗಡೆ ಬರಬೇಕಷ್ಟೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇನೇ ರೋಡು ನೋಡಿ. ಅಲ್ಲಿಂದ ಇಲ್ಲಿಗೆ ಎಂಟ್ರೆನ್ಸು. ಆಮೇಲೆ ಅವ್ರಿವ್ರ ಜಮೀನು ಮೇಲೆ ಬರೋಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಜಮೀನಿಗೆ ದಾರಿ ಇದೆ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ಬೇಕಾದರೆ ಇನ್ನೂ ಮಾಹಿತಿಗಳು ಬೇಕಂದರೆ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ತುಂಬ ಚೆನ್ನಾಗಿದೆ, ಪ್ಯೂರ್ ರೆಡ್ ಸಾಯಿಲ್ ಸರ್. ಇಟ್ಕೆ ಮಣ್ಣು ಥರ ಇದೆ ಮಣ್ಣು ಮಾತ್ರ ನೋಡಿ. ಇದೇನು ನೋಡ್ತಾ ಇದ್ದೀರಾ, ಬಟ್ ಅವ್ರಿವ್ರ ಜಮೀನು ಮೇಲೆ ಬರೋಂಥ ಅವಶ್ಯಕತೆ ಇಲ್ಲ ಸರ್. ಡೈರೆಕ್ಟು ಇದೇನು ರೋಡ್ ನೋಡ್ತಾ ಇದ್ದೀರಾ, ಈ ಜಮೀನಿಗೆ ಸ್ಟಾಪು. ಬೇರೆಯವ್ರ ಜಮೀನಿಗೆ ಇದ್ರ ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಈ ಜಮೀನಿಗೆ ಲಾಸ್ಟ್ ಇದು ದಾರಿ ನೋಡಿ. ನಿಮಗೆ ಒಂದು 16 ಅಡಿ ಬರುತ್ತೆ ಅದು ದಾರಿ. ತುಂಬ ಚೆನ್ನಾಗಿದೆ. ಇಂಟ್ರೆಸ್ಟ್ ಇದ್ದರೆ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ಬಟ್ ನಿಮ್ಮ ಕಡೆಯವ್ರು ಯಾರಾದರೂ ಪರ್ಚೇಸ್ ಮಾಡೋರು ಇದ್ರೂ ವಿಡಿಯೋ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.